ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ಆಷಾಢ ಮಾಸ ಮುಗಿತಾ ಬಂತು. ಆಮೇಲೆ ಈ ಆಷಾಢದ ಶುಕ್ರವಾರ ಇರುತ್ತಲ್ಲ, ಅದಕ್ಕೆ ವಿಶೇಷವಾದಂಥ ಮನ್ನಣೆ ಇದೆ. ಇವತ್ತು ಆಷಾಢ ಮಾಸದ ಕೊನೆ ಶುಕ್ರವಾರ. ಬಹುಶಃ ನಾಡ್ದು 15ನೇ ತಾರೀಕು ಆಷಾಢ ಮುಗಿತಾ ಇದೆ ಅಂತ ಕಾಣಿಸುತ್ತೆ. ಬಟ್ ಇವತ್ತು ಆಷಾಢ ಶುಕ್ರವಾರ, ಕೊನೆ ಶುಕ್ರವಾರ ಆಗಿರುವಂಥ ಕಾರಣಕ್ಕಾಗಿ ನಾಡದೇವಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಇದೆ. ಚಾಮುಂಡೇಶ್ವರಿಗೆ ಇವತ್ತು ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿದೆಯಂತೆ. ಸರತಿ ಸಾಲಲ್ಲಿ ನಿಂತು ಭಕ್ತರು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಸಚಿವೆ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಈಗ ಆಲ್ರೆಡಿ ಹೋಗಿ ದೇವಿಯ ದರ್ಶನ ಪಡೆದಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಭಾಳಷ್ಟು ರಾಜಕೀಯ ಗಣ್ಯರು, ಈ ಸಿನಿಮಾ ನಟ ನಟಿಯರು, ಸೆಲೆಬ್ರಿಟೀಸ್ಗಳು, ಉದ್ಯಮಿಗಳು ಇವರೆಲ್ಲ ಇವತ್ತು ತಾಯಿಯ ದರ್ಶನ ಪಡೆಯೋದಕ್ಕೆ ಭಾಳ ಪ್ರಯತ್ನದಲ್ಲಿದ್ದಾರೆ. ಆಮೇಲೆ ಈ ಚಾಮುಂಡಿ ಬೆಟ್ಟದಲ್ಲಿ ಸ್ವಲ್ಪ ಈ VIP VVIP ಇದಕ್ಕೆ ಸಂಬಂಧಪಟ್ಟಂಗೆ ಮೂವ್ಮೆಂಟ್ಸು ಜಾಸ್ತಿ, ಅಲ್ಲಿ ಫೆಸಿಲಿಟೀಸು ಜಾಸ್ತಿನೇ. ಹಾಗಾಗಿ ಸಾಮಾನ್ಯ ಜನರಿಗೆ ಈ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಅದೇನು ವ್ಯವಸ್ಥೆ ಆಗಿದೆ ಅನ್ನೋದನ್ನು ನೋಡಬೇಕಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ KS ಈಶ್ವರಪ್ಪನವರು ಕೂಡ ಇವತ್ತು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ಬೆಳಗ್ಗೆನೇ ತಾಯಿಯ ದರ್ಶನ ಪಡೆಯೋದಕ್ಕೆ ಹೀಗೆ ಸರತಿ ಸಾಲಲ್ಲಿ ಬರ್ತಾ ಇದ್ದಾರೆ. ಇಂದು ಕೊನೆಯ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ನಾಡದೇವಿ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತದೆ. ಚಾಮುಂಡೇಶ್ವರಿ ದೇವಿಗಿಂದು ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದೇವಿಯ ದರ್ಶನವನ್ನು ಪಡೆಯಲಾಗುತ್ತದೆ. ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೇವಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕ್ಷಣ ಕ್ಷಣಕ್ಕೂ ಕಾತರಗಳು ಹೆಚ್ಚಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇರೋದ್ರಿಂದಾಗಿ ಹೆಚ್ಚಿನ ಭದ್ರತೆ ಕೂಡ ಈಗಾಗಲೇ ಒದಗಿಸಲಾಗಿದೆ. ತಾಯಿ ಚಾಮುಂಡೇಶ್ವರಿ ದೇವಿಗೆ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿತ್ತು. ಆಕಾಶ ನೀಲಿ ಬಣ್ಣದ ಸೀರೆಯನ್ನು ದೇವಿಗೆ ಹೊದಿಸಲಾಗಿತ್ತು. ವಿವಿಧ ಹೂವುಗಳಿಂದ ಅಲಂಕೃತಗೊಂಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ.